ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲು ಮಂಗಳೂರು ಸೌತೆಕಾಯಿ ಸಾಂಬಾರು. ಅದರಲ್ಲೇನಿದೆ ಗುರು, ಈಗಾಗಲೇ 100 ವೀಡಿಯೋಸ್ ಬಂದಿದೆ, ನಿಂದೇನು ಸ್ಪೆಷಲ್ಲು ಅಂತ ಕೇಳ್ತಾ ಇದ್ದೀರಾ? ಹೌದ್ರಿ, ಬಂದಿರೋ ವೀಡಿಯೋಸ್ ಎಲ್ಲ ಈ ಮೇಜರ್ 4 ಟಿಪ್ಸ್ ಹೇಳಿರ್ತಾರ ಅಂತ ನೋಡ್ಕೊಂಬನ್ನಿ. ದಿ ಬೆಸ್ಟ್ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಲಿಕ್ಕೆ ಈ 4 ಟಿಪ್ಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಕಣ್ರಿ. ಹಾಗಾದರೆ ಮತ್ತೆ ತಡ ಶುರು ಮಾಡಬೇಡ. ಮೊದಲಿಗೆ ಮಂಗಳೂರು ಸೌತೆಕಾಯಿ, ನಮ್ಮ ಕಡೆ ಇದನ್ನು ಬಣ್ಣದ ಸೌತೆ ಅಂತಲೂ ಕರೀತಾರೆ. ಇದನ್ನು ತಗೊಂಡು ದೊಡ್ಡ ದೊಡ್ಡ ಹೋಳುಗಳಾಗಿ ಹೆಚ್ಚಿ, ಅಂದರೆ ದೊಡ್ಡ ದೊಡ್ಡ ಪೀಸ್ಗಳಾಗಿ ಹೆಚ್ಚಿ ನೀರು ಹಾಕಿ ಬೇಯೋಕಿಡಿ. ಬೇಯೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕಿ ಬೇಯೋಕಿಡಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಅದನ್ನು ಬೇಯಕ್ಕಿಟ್ಟು ಸೈಡಿಗೆ ಬನ್ನಿ. ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ ತಗೊಂಡು ಅದಕ್ಕೆ 1 ಕಪ್ಪು ತೆಂಗಿನ ತುರಿನ ಹಾಕೋಣ. ಈಗ ಇದಕ್ಕೆ ಫಸ್ಟ್ ಟಿಪ್ಪು ಏನಂತಂದರೆ ಸಾಂಬಾರು ಪುಡಿ ನೀವು ಹೆಂಗೆ ಮಾಡ್ಕೊಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟು. ವಿಡಿಯೋ ಬೇಕಂದರೆ ಮೇಲ್ಗಡೆ ಲಿಂಕ್ ಬರ್ತಾ ಇದೆ, ಕ್ಲಿಕ್ ಮಾಡಿ ನೋಡಿ. ಈಗ 3 ಚಮಚ ಮನೇಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ ಹಾಕ್ತಾ ಇದ್ದೀವಿ, ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀವಿ. ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೋಬೇಕು. ಈಗ ಈ ಕಡೆ ಸೌತೆಕಾಯಿ ಬೆಂದಿದೆ ಅಂತ ನೋಡಿ ಅದಕ್ಕೆ ಇವಾಗ ಸಾಂಬಾರು ಪುಡಿ ಏನು ರುಬ್ಕೊಂಡೋಲ್ಲ, ಅಂದರೆ ಸಾಂಬಾರು ಮಸಾಲೆ ಮಾಡ್ಕೊಂಡೋಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ 2ನೇ ಟಿಪ್ಪು ಏನಪ್ಪ ಅಂತಂದರೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕೋದು ಮಾತ್ರ ಮರಿಬೇಡಿ. ಈ ಬೆಲ್ಲನ ಎಷ್ಟೊಂದು ಕಡೆ ಹಾಕೋಲ್ಲ ಕಣ್ರಿ, ಆದರೆ ಬೆಲ್ಲ ಹಾಕಿದ್ರೆ ಒಂದು ಟೇಸ್ಟ್ನೇ ಚೇಂಜ್ ಮಾಡೋ ಪವರು ಈ ಬೆಲ್ಲಕ್ಕಿರುತ್ತೆ. ಈಗ ಇಂಪಾರ್ಟೆಂಟು 3ನೇ ಟಿಪ್ಪು ಏನು ಗೊತ್ತಾ, ಹಿಂಗೆ ಬರುತ್ತಲ್ಲ, ಹಿಂಗನ್ನ ಈಗ ಸಾಂಬಾರು ಕುದಿಯುವಾಗಲೇ ಅದ್ರ ಮೇಲೆ ಹಾಗೆ ಉದುರಿಸ್ಬೇಡಿ. ಯೂಶಲಿ ಒಗ್ಗರಣೆ ಟೈಮಿಗೆ ಹಾಕ್ತಾರೆ, ಆದರೆ ನಾವು ಒಗ್ಗರಣೆ ಟೈಮಿಗೆ ಹಾಕ್ತಾ ಇಲ್ಲ. 4ನೇ ಟಿಪ್ಪು ಕರಿಬೇವನ್ನ ಹಾಗೆ ಸಾಂಬಾರು ಕುದಿಯುವಾಗ ಹಸಿನೇ ಹಾಕಿ ಹಾಗೆ ಕುದಿಸ್ಬಿಡಿ. ಒಂದ್ಸರಿ 4ನೇ ಟಿಪ್ನ ಫಾಲೋ ಮಾಡಿ ನೋಡಿ, ಹೆಂಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಸಾಂಬಾರು ಒಂದು 5-10 ನಿಮಿಷ ಕುದ್ದು ಹಸಿ ವಾಸನೆ ಹೋದ್ಮೇಲೆ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ ಅಂತ. ಇವಾಗ ಸಾಸಿವೆ, ಜೀರಿಗೆ, ಎಣ್ಣೆ, ಕೆಂಪೆಣಸಿನ್ಕಾಯಿ ಕೊಟ್ಟು ಒಂದು ಒಳ್ಳೆ ಒಗ್ಗರಣೆ ಮಾಡಿದ್ರೆ ಅದ್ಭುತವಾಗಿರುತ್ತೆ. ನೆನಪಿರಲಿ, ನಾವಿಲ್ಲಿ ಹಿಂಗೆ ಹಾಕ್ತಾ ಇಲ್ಲ, ಹಿಂಗೆ ಯಾಕಂದರೆ ನಾವು ಆಲ್ರೆಡಿ ಕುದಿಯುವಾಗ ಹಾಕಿದ್ದೀವಿ. ಅಡುಗೆ ಅನ್ನೋದೇ ಹಾಗೆ ಕಣ್ರಿ, ರೆಸಿಪಿಗಳು ಒಂದೇ ಆದರೂ ಯಾವ ಇಂಗ್ರೀಡಿಯೆಂಟ್ನ ಎಲ್ಲಿ ಹೇಗೆ ಯಾವಾಗ ಹಾಕ್ತೀವಿ ಅನ್ನೋದ್ರ ಮೇಲೆ ಟೇಸ್ಟು ಚೇಂಜ್ ಆಗುತ್ತೆ. ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ವಿ, ನೀವು ಹೀಗೆ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಂತ ಹೇಳ್ತೀವಿ. ನಾವು ಒಂದಿನ ಅದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಮತ್ತೆ ತಡ, ನೀವು ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮದು ಒಂದೇ ಒಂದು ಲೈಕು ನಮಗೆ ಇನ್ನೂ 10 ವಿಡಿಯೋ ಮಾಡೋಕ್ಕೆ ಎನರ್ಜಿ ಬೂಸ್ಟರ್ ಕಣ್ರಿ. ಹಾಗಾಗಿ ಲೈಕು, ಸಬ್ಸ್ಕ್ರೈಬು, ಕಮೆಂಟು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹಾಗಾದರೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗುವ.